ಸ್ನೇಹಿತರೆ, ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಬಂದಿದೆ. ಸರ್ಕಾರದ ಕಡೆಯಿಂದ ನೀವು ಈ ರೂಲ್ಸ್ ಅನ್ನ ಪಾಲಿಸಲೇಬೇಕಾಗುತ್ತೆ. ಪಾಲಿಸುವಂತಹ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ. ಎಲ್ಲ ಮಹಿಳೆಯರು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀವಿ. ಇಲ್ಲಿ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ಎಲ್ರಿಗೂ ಗೊತ್ತಿದೆ, ದಿನನಿತ್ಯ ಎಲ್ಲರೂ ಹೋಗ್ತಿರ್ತೀರಾ, ದಿನನಿತ್ಯ ಬೇರೆ ಕಡೆ ಟ್ರಿಪ್ ಹೋಗ್ತಿರ್ತೀರಾ, ಮತ್ತೆ ಆಫೀಸ್ ಕಡೆ ಹೋಗ್ತಿರ್ತೀರಾ, ಇನ್ನು ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಹೋಗ್ತಾನೆ ಇರ್ತಾರೆ ಮಹಿಳೆಯರು. ಇನ್ನು ಫ್ರೀ ಬಸ್ ಇಂದ ಮಹಿಳೆಯರು ತುಂಬಾನೇ ಉಪಯೋಗ ಪಡ್ಕೋತಾ ಇದ್ದಾರೆ, ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಇನ್ನು ಕೆಲವರು ಹಾಗೇನೆ ನಮ್ಗೆ ಫ್ರೀ ಬಸ್ ನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಪುರುಷರಿಗೆ ಸೀಟ್ ಸಿಗೋದಿಲ್ಲ, ಸ್ಕೂಲ್ ಮಕ್ಕಳಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಬಸ್ಸು ರಶ್ ಆಗುತ್ತೆ, ವೃದ್ಧರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ, KSRTC ಬಸ್ ನಲ್ಲಿ ಆಗಿರ್ಬೋದು ಅಥವಾ BMTC ಬಸ್ ನಲ್ಲಿ ಆಗಿರ್ಬೋದು, ನೀವು ಈ ಹೊಸ ರೂಲ್ಸ್ ಅನ್ನ ಪಾಲಿಸಲೇಬೇಕಾಗುತ್ತೆ. ಈ ಹೊಸ ರೂಲ್ಸ್ ಅನ್ನ ನೀವೇನಾದ್ರೂ ಪಾಲಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ದಂಡ ವಿಧಿಸಲಾಗುತ್ತೆ. ಏನಪ್ಪಾ ಹೊಸ ರೂಲ್ಸ್ ಅಂತಂದ್ರೆ, KSRTC BMTC ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರಾ, ನಿಮ್ಗೆ ಬಸ್ ನಲ್ಲಿ ಫುಲ್ ರಶ್ ಇರುತ್ತೆ, ನಿಮ್ಗೆ ಬಸ್ ನಲ್ಲಿ ಉಚಿತ ಟಿಕೆಟ್. ಹಾಗಾಗಿ ನೀವು ಮಹಿಳೆಯರು ಏನ್ ಮಾಡ್ತೀರಪ್ಪ ಅಂತಂದ್ರೆ, ಬಸ್ ರಶ್ ಇದೆ, ಟಿಕೆಟ್ ತಗೊಳ್ತಾ ಇಲ್ಲ, ಪರವಾಗಿಲ್ಲ, ತಗೊಂಡಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ, ಯಾಕಂದ್ರೆ ಫ್ರೀ ಇದೆ, ನಮ್ಗೆ ಹೆಂಗೋ ಒಂದು ಫ್ರೀ ಟಿಕೆಟ್ ಇದೆಯಲ್ಲ, ತಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ಅಂತ ಸಾಕಷ್ಟು ಜನ ಏನ್ ಮಾಡ್ತಾರೆ, ಕೆಲವೊಂದ್ ಜನ ಬಸ್ ರಶ್ ಇರುತ್ತೆ ಹಾಗಾಗಿ ನೀವು ಕಂಡಕ್ಟರ್ ಅನ್ನ ಕೇಳಿ ಟಿಕೆಟ್ ಅನ್ನ ತಗೊಳ್ಳಲ್ಲ. ಕೆಲವು ಕಂಡಕ್ಟರ್ಗಳು ನಿಮ್ಮ ಹತ್ರ ಬಂದು ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ಮರ್ತು ಬಿಡ್ತಾರೆ, ಯಾಕಂತಂದ್ರೆ ಬಸ್ಸು ಫುಲ್ ರಶ್ ಇರುತ್ತೆ. ಆಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಕೇಳಿ ಟಿಕೆಟ್ ಅನ್ನ ಪಡ್ಕೋಬೇಕಾಗತ್ತೆ. ಕಂಡಕ್ಟರ್ ಅನ್ನ ಕೇಳಿ ನೀವು ಟಿಕೆಟ್ ಅನ್ನ ಪಡ್ಕೋಬೇಕು. ನಿಮ್ಗೆ ಫ್ರೀ ಬಸ್ ಆದ್ರೂ ಕೂಡ ನೀವು 0 ಟಿಕೆಟ್ ಅದನ್ನ ನೀವು ತಗೋಬೇಕಾಗತ್ತೆ. ನೀವೇನಾದ್ರೂ 0 ಟಿಕೆಟ್ ಅನ್ನ ತಗೊಳ್ದೆ ಪ್ರಯಾಣ ಮಾಡಿದ್ರೆ, ಹೆಂಗೋ ಫ್ರೀ ಇದೆಯಲ್ಲಪ್ಪ, ಟಿಕೆಟ್ ಯಾಕೆ ತಗೋಬೇಕು, ಅದರಿಂದ ಏನ್ ಯೂಸ್ ಅಂತ ಎಷ್ಟೋ ಮಹಿಳೆಯರು ಟಿಕೆಟ್ ಅನ್ನ ತಗೊಳ್ಳೋದಿಲ್ಲ. ಹಾಗಾಗಿ ಚೆಕಿಂಗ್ ಬಂದಂತ ಸಮಯದಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಆಗೋಯ್ತು, ನಮ್ಗೇನಂತೂ ಫ್ರೀ ಇದೆಯಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿರ್ತೀರಾ. ತಪ್ಪಿ ಹಂಗೇನಾದ್ರೂ ಅನ್ಕೊಂಡು ನೀವು ಆತರ ಮಾಡಿದ್ರೆ ನಿಮ್ಗೆ ದಂಡ ವಿಧಿಸಲಾಗುತ್ತೆ. ನಿಮ್ಗೆ ಎಷ್ಟು ದಂಡ ವಿಧಿಸಲಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, KSRTC BMTC ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೇ ರಶ್ ಇರ್ಲಿ, ನೀವು ಟಿಕೆಟ್ ಅನ್ನ ತಗೋಬೇಕು. ಮತ್ತೆ ಟಿಕೆಟ್ ತಗೊಂಡ್ ಮೇಲೇನು ಕೂಡ ಅವತ್ತೊಂದು ಫ್ರೀ ಟಿಕೆಟ್ 0 ಅಂತ ಅಂದ್ಕೊಂಡು ಕೂಡ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು. ನೀವು ನಿಮ್ಮ ಹತ್ರನೇ ಆ ಟಿಕೆಟ್ ಅನ್ನ ಇಟ್ಕೊಂಡಿರ್ಬೇಕು. ಬಸ್ ನಲ್ಲಿ ಏನಾದ್ರು ಒಂದ್ ವೇಳೆ ಟಿಕೆಟ್ ಗಾಗಿ ಚೆಕಿಂಗ್ ಅಂತ ಬಂತು ಅಂತಂದ್ರೆ, ಆ ಟಿಕೆಟ್ ಅನ್ನ ನೀವು ಅಂದ್ರೆ ಏನಪ್ಪಾ 0 ಟಿಕೆಟ್ ಇದೆಯಲ್ಲ ಅದನ್ನ ನೀವು ತೋರಿಸ್ಬೇಕು. ನೀವೇನಾದ್ರೂ ತೋರಿಸ್ಲಿಲ್ಲ ಅಂದ್ರೆ ನಿಮ್ಗೆ ದಂಡವನ್ನ ವಿಧಿಸಲಾಗುತ್ತೆ. ಎಷ್ಟು ದಂಡ ವಿಧಿಸ್ತಾರೆ ಅಂತಂದ್ರೆ 10 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ನೀವ್ ಅನ್ಕೋಬಹುದು, ಏನಪ್ಪಾ ಕೇವಲ 10 ರೂಪಾಯಿ ಅಲ್ವಾ, ಕೊಟ್ಬಿಡೋಣ ಅಂತ ನೀವ್ ಅನ್ಕೋಬಿಡ್ಬೋದು. ಆದ್ರೆ ಹೋಗ್ತಾ ಹೋಗ್ತಾ ಈ ಹಣನು ಕೂಡ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಈಗ 10 ರೂಪಾಯಿ ದಂಡ ವಿಧಿಸ್ತಾ ಇರೋದು, ಮುಂದೆ ಹೋಗ್ತಾ ಹೋಗ್ತಾ 100 ರೂಪಾಯಿ ದಂಡ ಹಾಕ್ಬೋದು, 150 ಆದ್ರೂ ಹಾಕ್ಬೋದು, ಅಥವಾ 100 ರೂಪಾಯಿನಾದ್ರೂ ಹಾಕ್ಬೋದು, ಎಷ್ಟಾದ್ರೂ ಆಗಿರ್ಬೋದು. ಅದರಿಂದ ನೀವು ಟಿಕೆಟ್ ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೇಫ್ ಆಗಿ ಇಟ್ಕೊಳ್ಳಿ. ಕಂಡಕ್ಟರ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಕೂಡ ಕೇಳಿ ಟಿಕೆಟ್ ಅನ್ನ ಪಡ್ಕೊಳ್ಳಿ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು 0 ಟಿಕೆಟ್ ಅನ್ನ ತಗೊಳ್ಳಿ, ಯಾಕಂತಂದ್ರೆ ಚೆಕಿಂಗ್ ಬಂದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ಈಗ ಇರುವಂತ ಅಪ್ಡೇಟ್ ಪ್ರಕಾರ ನಿಮ್ಮ ಹತ್ರ 10 ರೂಪಾಯಿ ಫೈನ್ ತಗೋತಾರೆ, 10 ರೂಪಾಯಿ ನಿಮ್ಗೆ ದಂಡ ವಿಧಿಸಲಾಗುತ್ತೆ. ಅದರಿಂದ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಎಲ್ರು ಕೂಡ ಟಿಕೆಟ್ ಅನ್ನ ಕೇಳಿ ಪಡ್ಕೊಳ್ಳಿ. ನಿಮ್ಗೆ ಫ್ರೀ ಬಸ್ ಇದೆಯಾ ಇಲ್ವಾ ಅದನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ.